ಫೇರ್ ಎಲೆಕ್ಷನ್ ಆದರೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಬಿಹಾರ್ನಲ್ಲಿ ಫೇರ್ ಎಲೆಕ್ಷನ್ ನರೇಂದ್ರ ಮೋದಿ ಅವರು ಮಾಡಿದ್ರೆ ಬಿಜೆಪಿ ಅವಾಗಲೂ ಸೋಲ್ತಾರೆ. ಬಿಜೆಪಿಯವರು ಗೆಲ್ಲ ಕಾರಣ ಏನಂತಂದ್ರೆ ಎಲ್ಲ ಹದಬಸ್ನಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಹಿಡ್ಕೊಂಡು 7,500 ಕೋಟಿ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ. ಎಷ್ಟು ಪ್ರೀತಿ ಇದೆ ನೋಡ್ರಿ. 7,500 ಕೋಟಿ 2 ತಿಂಗಳ ಮೇಲೆ. ಅದು ಯಾವಾಗ ಚುನಾವಣೆ 6 ತಿಂಗಳ ಮುಂಚೆ ಡಿಕ್ಲೇರ್ ಆಗುತ್ತೆ. ಇಲ್ಲಿ 2 ತಿಂಗಳ ಮುಂಚೆ ಚುನಾವಣೆ ಡಿಕ್ಲೇರ್ ಆಗೋದು, ಸ್ಕೀಮ್ ಕೊಟ್ಬಿಡೋದು. ಆ ಸ್ಕೀಮ್ ಹೆಂಗೆ ಸಮರ್ಥನೆ ಇದೆ ಗೊತ್ತಾ? ಇದು ಕೊಟ್ಟಿರೋ ದುಡ್ಡಿನಲ್ಲಿ ಮತ್ತೆ ಬ್ಯಾಂಕ್ ಲೋನ್ 2 ಲಕ್ಷ ಕೊಡ್ತಾರಂತ. ಏನ್ರಿ ಇದು? ಈ ಥರ ಜನಕ್ಕೆ ಹೇಳಿ ಸುಳ್ಳು ಹೇಳಿ ವೋಟ್ ಹಾಕ್ಸ್ಕೋಬೇಕು ಅಷ್ಟೇ ತಾನೇ ಇರೋದು. ಮತ್ತು ನೀವು ಇಷ್ಟೆಲ್ಲ ಕೆಲಸ ಮಾಡಿ 10,000 ಯಾಕೆ ಕೊಟ್ರಿ? ಏನು ಕಾರಣ ಏನು? ದಯಮಾಡಿ ಬಿ ಜೆ ಪಿಯವ್ರಿಗೆ ಕೇಳ್ರಿ. ಇಷ್ಟೆಲ್ಲ ನೀವು ಕೆಲಸ ಮಾಡಿದರೆ, ಇಷ್ಟೆಲ್ಲ ಪ್ರಗತಿಪರ ಬಿಹಾರ್ ಆಗಿದ್ರೆ ನೀವು 10,000 ಕೊಡ್ತಕ್ಕಂಥ ಅವಶ್ಯಕತೆ ಇತ್ತು. ಅದು ಒಂದೇ ಯಾವುದನ್ನ ಮೊದಲನೇ ಸಲ ಇದೆ ಪ್ರಪಂಚದಲ್ಲಿ ಕೇಳಿರ್ತಕ್ಕಂಥ 1 ವರ್ಷದ ಸ್ಕೀಮ್ ಒಂದೇ ಟೈಮಿಗೆ ಕೊಟ್ಬಿಡೋದು. ಯಾಕಂದ್ರೆ ಎಲೆಕ್ಷನ್ ಐತೆ. ಈಗ ಮುಗೀತಾ. ಎಲೆಕ್ಷನ್ ಆದಮೇಲೆ ಮತ್ತೆ ಇದು ಯಾವುದು ಸ್ಕೀಮ್ ಇರೋದಿಲ್ಲ, ನಡೀತದೆ ಈಗ. ಸೊ ಈ ಥರದ ಬೇಸಸ್ ಮೇಲೆ ನರೇಂದ್ರ ಮೋದಿ ಸಾಹೇಬ್ರು ಗೆಲ್ಬೋದು. ಬಿಟ್ರೆ ಅವ್ರು ಹೇಳ್ದಲ್ಲ ಬಿಹಾರ್ನಲ್ಲಿ ರೀಲ್ ಪೇ ರೀಲ್ ಜೋ ಬನ್ ರಹೆ ನಾ, ಅವ್ರು ಹೇಳಿದ್ದು बिहार में जो रील पे रील बन रहा है, रील पे रील बना के लोग पैसे कमा रहे हैं. ನಾನು ಹೇಳಿದ್ದಲ್ಲ ಇದು, ನರೇಂದ್ರ ಮೋದಿ ಸಾಹೇಬ್ರು ಹೇಳಿರ್ತಕ್ಕಂಥದ್ದು. 11 ವರ್ಷ ಆದಮೇಲೆ ಪ್ರಧಾನಮಂತ್ರಿ ಬಿಹಾರಿಗೆ ಹೋಗ್ಬಿಟ್ಟು ಈ ರೀಲ್ ಮೇಲೆ ರೀಲ್ ಏನು ಮಾಡಿ ದುಡ್ಡು ಮಾಡ್ತಾ ಇದಾರಲ್ಲ, ಇದು ಎನ್ಡಿಎ ಕೊಟ್ಟಿರ್ತಕ್ಕಂಥದ್ದು ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾರೆ. ರೀಲ್ನಲ್ಲಿ ದುಡ್ಡು ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಿಹಾರ್ನಲ್ಲಿ ಬಂದಿದ್ರೆ ಕಾರಣ ಯಾರಂತ ನೀವು ಅರ್ಥ ಮಾಡ್ಕೊಂಡು ನೋಡ್ರಿ. ಸಚಿವರುಗಳು ಸಿದ್ದರಾಮಯ್ಯನವ್ರ ನಾಯಕತ್ವನೇ ಬೇಕು ನಮಗೆ, ಅವ್ರ ನಾಯಕತ್ವದಲ್ಲೇ ಮುಂದುವರಿತೀವಿ ಅಂತ ಹೇಳಿ. ರೀ, ಅವ್ರ ನಾಯಕತ್ವ ಬೇಕೇ ಬೇಕು, ಇಡೀ ರಾಜ್ಯಕ್ಕೆ ಬೇಕಾಗೈತೆ. ಅದ್ರಾಗೇನು ಅನ್ಡಿಸ್ಪ್ಯೂಟೆಡ್. ಸಿದ್ದರಾಮಯ್ಯ ಅವ್ರ ನಾಯಕತ್ವ ಅವ್ರ ರಾಜಕಾರಣದಲ್ಲಿ ಸಕ್ರಿಯವಾಗಿರಬೇಕು. ನನ್ನ ಪ್ರಕಾರ ಈ ಶುಡ್ ನಾಟ್ ರಿಟೈರ್ ಫ್ರಮ್ ಪೊಲಿಟಿಕ್ಸ್. ಹಿಸ್ ಲೀಡರ್ಶಿಪ್ ಇಸ್ ವೆರಿ 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 ಇಂಪಾರ್ಟೆಂಟ್. ಕೊನೆ ಚುನಾವಣೆ ಅಂತ ಹೇಳಿದ್ರು ಸರ್. ಅವ್ರು ಹೇಳ್ಬೋದು ಅದನ್ನ, ನಾವು ಒಪ್ಪಲ್ಲ. ಆಸ್ ಲಾಂಗ್ ಆಸ್ ಈಸ್ ಹೆಲ್ದಿ, ಆಸ್ ಲಾಂಗ್ ಆಸ್ ಈಸ್ ಏಬಲ್ ಟು ವಾಕ್, ಆಸ್ ಲಾಂಗ್ ಆಸ್ ಈಸ್ ಫೇರ್, ನನ್ನ ಪ್ರಕಾರ ಅವರು ರಾಜಕಾರಣದಿಂದ ಯಾವತ್ತು ಹೊರಗಡೆ ಉಳಿಬಾರ್ದು ಅಂತಕ್ಕಂಥ ನನ್ನ ವಾದ. ಕಾಂಗ್ರೆಸ್ಗೆ ಅವರು ಅನಿವಾರ್ಯತೆ ಅನ್ನೋಂಥದ್ದು ಇದೆ. 100% ಇದೆ, ಡೌಟೇ ಇಲ್ಲ ಅದಕ್ಕೆ. ಡೆಫಿನೆಟ್ಲಿ ಅಲ್ಲ, ಯಾವ ತರ ಅನಿವಾರ್ಯತೆ ಅಂತಂದ್ರೆ ಯಾವ ತರ? ರಾಜಣ್ಣವ್ರು ಕೂಡ ಅದು ಹೇಳ್ತಿದ್ದಾರೆ. ಯಾವ ತರ ಸರ್? ಈಗ ಅಲ್ರಿ, ಇವತ್ತು ರಾಹುಲ್ ಗಾಂಧಿ ಅನಿವಾರ್ಯತೆ ಇಲ್ಲ ನಮಗೆ. ಸೊ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ವಾಟ್ ಎವರ್ ಇಟ್ ಮೇಟ್ ಬಿ, ಸೊ ಈಸ್ ವೆರಿ ಇಂಪಾರ್ಟೆಂಟ್. ಇಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಅನ್ ಐಡಿಯಾಲಜಿ, ಇಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ. ಅನಿವಾರ್ಯ ಅಂತ ಹೇಳ್ತಿರೋದ್ರಿಂದ ಕೆಲವರು ಏನಂತ ಹೇಳ್ತಿದ್ದಾರೆ, ಇದು ವ್ಯಕ್ತಿ ಪೂಜೆ ಆಗ್ತಿದೆ, ಪಕ್ಷಕ್ಕಿಂತ ವ್ಯಕ್ತಿ ಪೂಜೆ ಇಂಪಾರ್ಟೆಂಟ್ ಅಲ್ಲ. ಅಲ್ರಿ, ಈಗ ನೋಡ್ರಿ, ಈಸ್ ಅ ಪಾಪ್ಯುಲರ್ ಲೀಡರ್. ಅನಿವಾರ್ಯತೆ ಅಂದ ತಕ್ಷಣ ಯಾವ ದೃಷ್ಟಿಯಿಂದ ಹೇಳ್ತೀವಿ ಅಂದ್ರೆ, ಈಸ್ ನಮ್ಮ ಫೇಸ್ ಆಫ್ ಕಾಂಗ್ರೆಸ್. ಅವರು ನಮ್ಮ ಫೇಸ್ ಆಫ್ ಐಡಿಯಾಲಜಿ ಆಫ್ ಕಾಂಗ್ರೆಸ್ ಇರೋದನ್ನ ಆ ದೃಷ್ಟಿಯಿಂದ ಹೇಳ್ತಕ್ಕಂಥದ್ದು. ಸಿ, ನೋ ಬಡಿ ಇಸ್ ಗೋಯಿಂಗ್ ಟು ಬಿ ದೇರ್ ಫಾರ್ ಎವರ್ ಇನ್ ಪಾಲಿಟಿಕ್ಸ್, ನಮಗೆ ಗುರ್ತೈತೆ. ಬಟ್ ಆಸ್ ಲಾಂಗ್ ಎಸ್ ಈಸ್ ದೇರ್, ಡೆಫಿನೆಟ್ಲಿ ಅವ್ರು ನಮ್ಗೆ ಬೇಕೇ ಬೇಕು. ಸರ್, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಅನಿವಾರ್ಯತೆ ಇದೆಯಾ ಅಂತ ಸನ್ನಿವೇಶ ಇದೆಯಾ? ಆ ಥರದ್ದೇನಿಲ್ಲ. ಅಲ್ಲ, ಇದು ನೀವು ಕೇಳಿದಕ್ಕೆ ನಾವು ಹೇಳ್ತಕ್ಕಂಥ ಅನಿವಾರ್ಯತೆ ಐತಿಲ್ಲ, ಇದ್ರ ಬಗ್ಗೆ ನಾವು ಚರ್ಚೆನೂ ಮಾಡೋದಲ್ಲ. ಇಫ್ ಆಸ್ಕ್ ಮಿ, ಇಟ್ ಇಸ್ ನಾಟ್ ರಿಕ್ವೈರ್ಡ್, ಇಟ್ಸ್ ಓನ್ಲಿ ಹೈಕಮಾಂಡ್ ವಿಲ್ ಟೇಕ್ ಅ ಕಾಲ್. ಸಂಪುಟ ಪುನರ್ರಚನೆ ವಿಚಾರವಾಗಿ ಒಂದಿಷ್ಟು ಸಚಿವರುಗಳು ಹೈಕಮಾಂಡ್ ಹೇಳಿದ್ರೆ ನಾವು ಸಚಿವ ಸ್ಥಾನ ತ್ಯಾಗ ಮಾಡಕ್ಕೆ ಸಿದ್ಧ ಅಂತ ಹೇಳ್ತಾರೆ. ಎಲ್ಲರೂ ಮಾಡಬೇಕಮ್ಮ, ಅದು ಒಬ್ಬಿಬ್ಬರಲ್ಲ. ಇಫ್ ದೇ ಸೇ ಯು ಹ್ಯಾವ್ ಟು ಗೋ ಔಟ್, ವಿ ಹ್ಯಾವ್ ಟು ಗೋ ಔಟ್. ಇಫ್ ದೇ ಸೇ ಯು ಹ್ಯಾವ್ ಟು ಬಿ ದ ಮಿನಿಸ್ಟರ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ದಟ್ಸ್ ವೆರಿ ಕಾಮನ್. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಸರ್ಕಾರ ರಚನೆ ಸಂದರ್ಭದಲ್ಲಿ ಆ ರೀತಿ ಮಾತುಕತೆ ಆಗಿತ್ತು ಸರ್. ಮುಂದೆ ಅವಕಾಶಗಳು ಬೇರೆಯವರಿಗೆ ಬಿಟ್ಟು ಕೊಡಬೇಕು ಅನ್ನೋ ಇಲ್ಲ, ನಾವು ಆ ಲೆವೆಲ್ ಆಗಿರಲಿಲ್ಲ. ಮಾತಾಡೋ ಡಿಸ್ಕಷನ್ ಆಗಿದೆಯಲ್ಲೋ ಗೊತ್ತಿಲ್ಲೋ ನನಗೆ. ಅಲ್ಲ, ಆ ಥರ ಪ್ರೀ ಕಂಡೀಷನ್ಸ್ ಯಾರ ಹತ್ರನೂ ಇಲ್ಲಮ್ಮ, ಮಾತಾಡಿಲ್ಲ. ನನ್ನ ಹತ್ರ ಅಂತೂ ಮಾತಾಡಿಲ್ಲ. ಕೃಷ್ಣ ಬೈರೇಗೌಡರು ಕೂಡ ಅದನ್ನು ಹೇಳಿದ್ದಾರೆ, ಸರ್ಕಾರ ರಚನೆ ಸಂದರ್ಭದಲ್ಲಿ ಇದು ಚರ್ಚೆ ಆಗಿದೆ ಅಂತ. ನನಗೆ ಗೊತ್ತು, ನಾನಂತೂ ಆ ಚರ್ಚೆಯಲ್ಲಿ ಇದ್ದಿರಲ್ಲ. ಇಫ್ ಅವ್ರ ಹತ್ರ ಮಾತಾಡಿದರೆ ನನಗೆ ಗೊತ್ತಿಲ್ಲ, ಬಟ್ ನನ್ನ ಹತ್ರ ಆ ರೀತಿ ಮಾತಾಡಿರಲಿಲ್ಲ. ಫೇರ್ ಎಲೆಕ್ಷನ್ ಆದರೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಬಿಹಾರ್ನಲ್ಲಿ ಫೇರ್ ಎಲೆಕ್ಷನ್ ನರೇಂದ್ರ ಮೋದಿ ಅವರು ಮಾಡಿದ್ರೆ ಬಿಜೆಪಿ ಅವಾಗಲೂ ಸೋಲ್ತಾರೆ. ಬಿಜೆಪಿಯವರು ಗೆಲ್ಲ ಕಾರಣ ಏನಂತಂದ್ರೆ, ಎಲ್ಲ ಹದಬಸ್ನಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಹಿಡ್ಕೊಂಡು 7,500 ಕೋಟಿ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ. ಎಷ್ಟು ಪ್ರೀತಿ ಇದೆ ನೋಡ್ರಿ. 7,500 ಕೋಟಿ 2 ತಿಂಗಳ ಮೇಲೆ. ಅದು ಯಾವಾಗ ಚುನಾವಣೆ 6 ತಿಂಗಳ ಮುಂಚೆ ಡಿಕ್ಲೇರ್ ಆಗುತ್ತೆ. ಇಲ್ಲಿ 2 ತಿಂಗಳ ಮುಂಚೆ ಚುನಾವಣೆ ಡಿಕ್ಲೇರ್ ಆಗೋದು, ಸ್ಕೀಮ್ ಕೊಟ್ಬಿಡೋದು. ಆ ಸ್ಕೀಮ್ ಹೆಂಗೆ ಸಮರ್ಥನೆ ಇದೆ ಗೊತ್ತಾ? ಇದು ಕೊಟ್ಟಿರೋ ದುಡ್ಡಿನಲ್ಲಿ ಮತ್ತೆ ಬ್ಯಾಂಕ್ ಲೋನ್ 2 ಲಕ್ಷ ಕೊಡ್ತಾರಂತ. ಏನ್ರಿ ಇದು? ಈ ಥರ ಜನಕ್ಕೆ ಹೇಳಿ ಸುಳ್ಳು ಹೇಳಿ ವೋಟ್ ಹಾಕ್ಸ್ಕೋಬೇಕು ಅಷ್ಟೇ ತಾನೇ ಇರೋದು. ಮತ್ತು ನೀವು ಇಷ್ಟೆಲ್ಲ ಕೆಲಸ ಮಾಡಿ 10,000 ಯಾಕೆ ಕೊಟ್ರಿ? ಏನು ಕಾರಣ ಏನು? ದಯಮಾಡಿ ಬಿ ಜೆ ಪಿಯವ್ರಿಗೆ ಕೇಳ್ರಿ. ಇಷ್ಟೆಲ್ಲ ನೀವು ಕೆಲಸ ಮಾಡಿದರೆ, ಇಷ್ಟೆಲ್ಲ ಪ್ರಗತಿಪರ ಬಿಹಾರ್ ಆಗಿದ್ರೆ ನೀವು 10,000 ಕೊಡ್ತಕ್ಕಂಥ ಅವಶ್ಯಕತೆ ಇತ್ತು. ಅದು ಒಂದೇ ಯಾವುದನ್ನ ಮೊದಲನೇ ಸಲ ಇದೆ ಪ್ರಪಂಚದಲ್ಲಿ ಕೇಳಿರ್ತಕ್ಕಂಥ 1 ವರ್ಷದ ಸ್ಕೀಮ್ ಒಂದೇ ಟೈಮಿಗೆ ಕೊಟ್ಬಿಡೋದು. ಯಾಕಂದ್ರೆ ಎಲೆಕ್ಷನ್ ಐತೆ. ಈಗ ಮುಗೀತಾ. ಎಲೆಕ್ಷನ್ ಆದಮೇಲೆ ಮತ್ತೆ ಇದು ಯಾವುದು ಸ್ಕೀಮ್ ಇರೋದಿಲ್ಲ, ನಡೀತದೆ ಈಗ. ಸೊ ಈ ಥರದ ಬೇಸಸ್ ಮೇಲೆ ನರೇಂದ್ರ ಮೋದಿ ಸಾಹೇಬ್ರು ಗೆಲ್ಬೋದು. ಬಿಟ್ರೆ ಅವ್ರು ಹೇಳ್ದಲ್ಲ ಬಿಹಾರ್ನಲ್ಲಿ ರೀಲ್ ಪೇ ರೀಲ್ ಜೋ ಬನ್ ರಹೆ ನಾ, ಅವ್ರು ಹೇಳಿದ್ದು बिहार में जो रील पे रील बन रहा है, रील पे रील बना के लोग पैसे कमा रहे हैं. ನಾನು ಹೇಳಿದ್ದಲ್ಲ ಇದು, ನರೇಂದ್ರ ಮೋದಿ ಸಾಹೇಬ್ರು ಹೇಳಿರ್ತಕ್ಕಂಥದ್ದು.
11 ವರ್ಷ ಆದಮೇಲೆ ಪ್ರಧಾನಮಂತ್ರಿ ಬಿಹಾರಿಗೆ ಹೋಗ್ಬಿಟ್ಟು ಈ ರೀಲ್ ಮೇಲೆ ರೀಲ್ ಏನು ಮಾಡಿ ದುಡ್ಡು ಮಾಡ್ತಾ ಇದಾರಲ್ಲ, ಇದು ಎನ್ಡಿಎ ಕೊಟ್ಟಿರ್ತಕ್ಕಂಥದ್ದು ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾರೆ. ರೀಲ್ನಲ್ಲಿ ದುಡ್ಡು ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಿಹಾರ್ನಲ್ಲಿ ಬಂದಿದ್ರೆ ಕಾರಣ ಯಾರಂತ ನೀವು ಅರ್ಥ ಮಾಡ್ಕೊಂಡು ನೋಡ್ರಿ. ಬಹಳಷ್ಟು ಸಚಿವರುಗಳು ಸಿದ್ದರಾಮಯ್ಯನವ್ರ ನಾಯಕತ್ವನೇ ಬೇಕು ನಮಗೆ, ಅವ್ರ ನಾಯಕತ್ವದಲ್ಲೇ ಮುಂದುವರಿತೀವಿ ಅಂತ ಹೇಳಿ ರೀ ಅವ್ರ ನಾಯಕತ್ವ ಬೇಕೇ ಬೇಕು, ಇಡೀ ರಾಜ್ಯಕ್ಕೆ ಬೇಕಾಗೈತೆ. ಅದ್ರಾಗೇನು ಅನ್ಡಿಸ್ಪ್ಯೂಟೆಡ್ ಸಿದ್ದರಾಮಯ್ಯ ಅವ್ರ ನಾಯಕತ್ವ ಅವ್ರ ರಾಜಕಾರಣದಲ್ಲಿ ಸಕ್ರಿಯವಾಗಿರಬೇಕು. ನನ್ನ ಪ್ರಕಾರ ಈ ಶುಡ್ ನಾಟ್ ರಿಟೈರ್ ಫ್ರಮ್ ಪೊಲಿಟಿಕ್ಸ್. ಇಸ್ ಲೀಡರ್ಶಿಪ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇದು ಕೊನೆಯ ಚುನಾವಣೆ ಅಂತ ಹೇಳಿದ್ರು ಸರ್. ಅವ್ರು ಹೇಳ್ಬೋದು ಅದನ್ನ, ನಾವು ಒಪ್ಪಲ್ಲ. ಆಸ್ ಲಾಂಗ್ as ಈಸ್ ಹೆಲ್ದಿ, ಆಸ್ ಲಾಂಗ್ as ಈಸ್ ಏಬಲ್ ಟು ವಾಕ್, ಆಸ್ ಲಾಂಗ್ as ಈಸ್ ಫೇರ್. ನನ್ನ ಪ್ರಕಾರ ಅವರು ರಾಜಕಾರಣದಿಂದ ಯಾವತ್ತು ಹೊರಗಡೆ ಉಳಿಬಾರ್ದು ಅಂತಕ್ಕಂಥ ನನ್ನ ವಾದ. ಅಂದ್ರೆ ಕಾಂಗ್ರೆಸ್ಗೆ ಅವರು ಅನಿವಾರ್ಯತೆ ಅನ್ನೋಂಥದ್ದು ಇದೆ. 100% ಇದೆ, ಡೌಟೇ ಇಲ್ಲ ಅದಕ್ಕೆ. ಡೆಫಿನೆಟ್ಲಿ. ಅಲ್ಲ ಯಾವ ತರ ಅನಿವಾರ್ಯತೆ ಅಂತಂದ್ರೆ ಯಾವ ತರ ರಾಜಣ್ಣವ್ರು ಕೂಡ ಅದು ಹೇಳ್ತಿದ್ದಾರೆ. ಯಾವ ತರ ಸರ್ ಈಗ ಅಲ್ರಿ ಇವತ್ತು ರಾಹುಲ್ ಗಾಂಧಿ ಅನಿವಾರ್ಯತೆ ಇಲ್ಲ ನಮಗೆ. ಸೊ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ವಾಟ್ ಎವರ್ ಇಟ್ ಮೇಟ್ ಬಿ, ಸೊ ಈಸ್ ವೆರಿ ಇಂಪಾರ್ಟೆಂಟ್. ಇಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಅವನ್ ಐಡಿಯಾಲಜಿ, ಈಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ. ಅನಿವಾರ್ಯ ಅಂತ ಹೇಳ್ತಿರೋದ್ರಿಂದ ಕೆಲವರು ಏನಂತ ಹೇಳ್ತಿದ್ದಾರೆ, ಇದು ವ್ಯಕ್ತಿ ಪೂಜೆ ಆಗ್ತಿದೆ, ಪಕ್ಷಕ್ಕಿಂತ ವ್ಯಕ್ತಿ ಪೂಜೆ ಇಂಪಾರ್ಟೆಂಟ್ ಅಲ್ಲ. ಅಲ್ರಿ ಈಗ ನೋಡ್ರಿ, ಈಸ್ ಅ ಪಾಪ್ಯುಲರ್ ಲೀಡರ್. ಅನಿವಾರ್ಯತೆ ಅಂದ ತಕ್ಷಣ ಯಾವ ದೃಷ್ಟಿಯಿಂದ ಹೇಳ್ತೀವಿ ಅಂದ್ರೆ ಈಸ್ ನಮ್ಮ ಫೇಸ್ ಆಫ್ ಕಾಂಗ್ರೆಸ್. ಅವರು ನಮ್ಮ ಫೇಸ್ ಆಫ್ ಐಡಿಯಾಲಜಿ ಆಫ್ ಕಾಂಗ್ರೆಸ್ ಇರೋದನ್ನ ಆ ದೃಷ್ಟಿಯಿಂದ ಹೇಳ್ತಕ್ಕಂಥದ್ದು. ಸಿ ನೋಬಡಿ ಈಸ್ ಗೋಯಿಂಗ್ ಟು ಬಿ ದೇರ್ ಫಾರ್ ಎವರ್ ಇನ್ ಪಾಲಿಟಿಕ್ಸ್, ನಮಗೆ ಗುರ್ತೈತೆ. ಬಟ್ ಆಸ್ ಲಾಂಗ್ ಎಸ್ ಈಸ್ ದೇರ್, ಡೆಫಿನೆಟ್ಲಿ ಅವ್ರು ನಮ್ಗೆ ಬೇಕೇ ಬೇಕು. ಸರ್ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಅನಿವಾರ್ಯತೆ ಇದೆಯಾ ಅಂತ ಸನ್ನಿವೇಶ ಇದೆಯಾ ಆ ಥರದ್ದು? ಆ ಥರದ್ದೇನಿಲ್ಲ ಅಲ್ಲ. ಇದು ನೀವು ಕೇಳಿದಕ್ಕೆ ನಾವು ಹೇಳ್ತಕ್ಕಂಥ ಅನಿವಾರ್ಯತೆ ಐತಿಲ್ಲ, ಇದ್ರ ಬಗ್ಗೆ ನಾವು ಚರ್ಚೆನೂ ಮಾಡೋದಲ್ಲ. ಇಫ್ ಯು ಆಸ್ಕ್ ಮಿ, ಇಟ್ ಇಸ್ ನಾಟ್ ರಿಕಾರ್ಡ್, ಇಟ್ಸ್ ಓನ್ಲಿ ಹೈಕಮಾಂಡ್ ವಿಲ್ ಟೇಕ್ ಅ ಕಾಲ್. ಸಂಪುಟ ಪುನರ್ರಚನೆ ವಿಚಾರವಾಗಿ ಒಂದಿಷ್ಟು ಸಚಿವರುಗಳು ಹೈಕಮಾಂಡ್ ಹೇಳಿದ್ರೆ ನಾವು ಸಚಿವ ಸ್ಥಾನ ತ್ಯಾಗ ಮಾಡಕ್ ಸಿದ್ಧ ಅಂತ ಹೇಳ್ತಾರೆ. ಎಲ್ಲರೂ ಮಾಡಬೇಕಮ್ಮ, ಅದು ಒಬ್ಬಿಬ್ಬರಲ್ಲ. ಇಫ್ ದೇ ಸೇ ಯು ಹ್ಯಾವ್ ಟು ಗೋ ಔಟ್, ವಿ ಹ್ಯಾವ್ ಟು ಗೋ ಔಟ್. ಇಫ್ ದೇ ಸೇ ಯು ಹ್ಯಾವ್ ಟು ಬಿ ದ ಮಿನಿಸ್ಟರ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ದಟ್ಸ್ ವೆರಿ ಕಾಮನ್. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಸರ್ಕಾರ ರಚನೆ ಸಂದರ್ಭದಲ್ಲಿ ಆ ರೀತಿ ಮಾತುಕತೆ ಆಗಿತ್ತು ಸರ್. ಅಂದ್ರೆ ಮುಂದೆ ಅವಕಾಶಗಳನ್ನು ಬೇರೆಯವರಿಗೆ ಬಿಟ್ಕೊಂಡು ಕೊಡಬೇಕು ಅನ್ನೋ ಇಲ್ಲ, ನಾವು ಆ ಲೆವೆಲ್ನಾಗ ಇರಲಿಲ್ಲ. ಮಾತಾಡೋ ಡಿಸ್ಕಷನ್ ಆಗಿದೆಯಲ್ಲೋ ಗೊತ್ತಿಲ್ಲೋ ನನಗೆ. ಸಚಿವರು ಒಬ್ರು ಸಚಿವ ಆಗುವಂತಹ ಅಲ್ಲ, ಆ ಥರ ಪ್ರೀ ಕಂಡೀಷನ್ಸ್ ಯಾರ ಹತ್ರನೂ ಇಲ್ಲಮ್ಮ, ಮಾತಾಡಿಲ್ಲ. ನನ್ನ ಹತ್ರ ಅಂತೂ ಮಾತಾಡಿಲ್ಲ. ಅಲ್ಲ, ಕೃಷ್ಣ ಬೈರೇಗೌಡರು ಕೂಡ ಅದನ್ನು ಹೇಳಿದ್ದಾರೆ, ಸರ್ಕಾರ ರಚನೆ ಸಂದರ್ಭದಲ್ಲಿ ಇದು ಚರ್ಚೆ ಆಗಿದೆ ಅಂತ. ನನಗೆ ಗೊತ್ತು, ನಾನಂತೂ ಆ ಚರ್ಚೆಯಲ್ಲಿ ಇದ್ದಿರಲ್ಲ. ಇಫ್ ಅವ್ರ ಹತ್ರ ಮಾತಾಡಿದರೆ ನನಗೆ ಗೊತ್ತಿಲ್ಲ, ಬಟ್ ನನ್ನ ಹತ್ರ ಆ ರೀತಿ ಮಾತಾಡಿರಲಿಲ್ಲ. ಫೇರ್ ಎಲೆಕ್ಷನ್ ಆದರೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಬಿಹಾರ್ನಲ್ಲಿ ಫೇರ್ ಎಲೆಕ್ಷನ್ ನರೇಂದ್ರ ಮೋದಿ ಅವರು ಮಾಡಿದ್ರೆ BJP ಯಾವಾಗಲೂ ಸೋಲ್ತಾರೆ. BJPಯವರು ಗೆಲ್ಲ ಕಾರಣ ಏನಂತಂದರೆ, ಎಲ್ಲ ಹದಬಸ್ನಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಹಿಡ್ಕೊಂಡು 7,500 ಕೋಟಿ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ. ಎಷ್ಟು ಪ್ರೀತಿ ಇದೆ ನೋಡ್ರಿ. 7,500 ಕೋಟಿ 2 ತಿಂಗಳ ಮೇಲೆ. ಅದು ಯಾವಾಗ ಚುನಾವಣೆ 6 ತಿಂಗಳ ಮುಂಚೆ ಡಿಕ್ಲೇರ್ ಆಗುತ್ತೆ. ಇಲ್ಲಿ 2 ತಿಂಗಳ ಮುಂಚೆ ಚುನಾವಣೆ ಡಿಕ್ಲೇರ್ ಆಗೋದು, ಸ್ಕೀಮ್ ಕೊಟ್ಬಿಡೋದು. ಆ ಸ್ಕೀಮ್ ಹೆಂಗೆ ಸಮರ್ಥನೆ ಇದೆ ಗೊತ್ತಾ? ಇದು ಕೊಟ್ಟಿರೋ ದುಡ್ಡಿನಲ್ಲಿ ಮತ್ತೆ ಬ್ಯಾಂಕ್ ಲೋನ್ 2 ಲಕ್ಷ ಕೊಡ್ತಾರಂತ. ಏನ್ರಿ ಇದು? ಈ ಥರ ಜನಕ್ಕೆ ಹೇಳಿ ಸುಳ್ಳು ಹೇಳಿ ಓಟ್ ಹಾಕ್ಸ್ಕೋಬೇಕು, ಅಷ್ಟೇ ತಾನೇ ಇರೋದು. ಮತ್ತು ನೀವು ಇಷ್ಟೆಲ್ಲ ಕೆಲಸ ಮಾಡಿ 10,000 ಯಾಕೆ ಕೊಟ್ರಿ? ಏನು ಕಾರಣ ಏನು? ದಯಮಾಡಿ BJP ಅವ್ರಿಗೆ ಕೇಳ್ರಿ. ಇಷ್ಟೆಲ್ಲ ನೀವು ಕೆಲಸ ಮಾಡಿದರೆ, ಇಷ್ಟೆಲ್ಲ ಪ್ರಗತಿಪರ ಬಿಹಾರ್ ಆಗಿದ್ರೆ ನೀವು 10,000 ಕೊಡ್ತಕ್ಕಂಥ ಅವಶ್ಯಕತೆ ಇತ್ತು. ಅದು ಒಂದೇ ಯಾವುದನ್ನ ಮೊದಲನೇ ಸಲ ಇದೆ ಪ್ರಪಂಚದಲ್ಲಿ ಕೇಳಿರ್ತಕ್ಕಂಥ 1 ವರ್ಷದ ಸ್ಕೀಮ್ ಒಂದೇ ಟೈಮಿಗೆ ಕೊಟ್ಬಿಡೋದು. ಯಾಕಂದ್ರೆ ಎಲೆಕ್ಷನ್ ಐತೆ, ಈಗ ಮುಗಿತ. ಎಲೆಕ್ಷನ್ ಆದ್ಮೇಲೆ ಮತ್ತೆ ಇದು ಯಾವುದು ಸ್ಕೀಮ್ ಇರೋದಿಲ್ಲ, ನಡೀತದೆ ಈಗ. ಸೊ ಈ ಥರದ ಬೇಸಸ್ ಮೇಲೆ ನರೇಂದ್ರ ಮೋದಿ ಸಾಹೇಬ್ರು ಗೆಲ್ಬೋದು. ಬಿಟ್ರೆ ಅವ್ರು ಹೇಳ್ದಲ್ಲ ಬಿಹಾರ್ನಲ್ಲಿ, ರೀಲ್ ಪೇ ರೀಲ್ ಜೋ ಬನ್ ರಹೆ ನಾ, ಅವ್ರು ಹೇಳಿದ್ದು ಬಿಹಾರ್ ಮೇ ಜೋ ರೀಲ್ ಪೇ ರೀಲ್ ಬನ್ ರಹಾ ಹೈ, ರೀಲ್ ಪೇ ರೀಲ್ ಬನಾಕೆ ಲೋಗ್ ಪೈಸೆ ಕಮಾರೆ. ನಾನು ಹೇಳಿದ್ದಲ್ಲ, ಇದು ನರೇಂದ್ರ ಮೋದಿ ಸಾಹೇಬ್ರು ಹೇಳಿರ್ತಕ್ಕಂಥದ್ದು. 11 ವರ್ಷ ಆದಮೇಲೆ ಪ್ರಧಾನಮಂತ್ರಿ ಬಿಹಾರಿಗೆ ಹೋಗ್ಬಿಟ್ಟು ಈ ರೀಲ್ ಮೇಲೆ ರೀಲ್ ಏನು ಮಾಡಿ ದುಡ್ಡು ಮಾಡ್ತಾ ಇದಾರಲ್ಲ, ಇದು ಎನ್ಡಿಎ ಕೊಟ್ಟಿರ್ತಕ್ಕಂಥದ್ದು ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾರೆ. ರೀಲ್ನಲ್ಲಿ ದುಡ್ಡು ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಿಹಾರ್ನಲ್ಲಿ ಬಂದಿದ್ರೆ ಕಾರಣ ಯಾರಂತ ನೀವು ಅರ್ಥ ಮಾಡ್ಕೊಂಡು ನೋಡ್ರಿ. ಬಹಳಷ್ಟು ಸಚಿವರುಗಳು ಸಿದ್ದರಾಮಯ್ಯನವ್ರ ನಾಯಕತ್ವನೇ ಬೇಕು ನಮಗೆ, ಅವ್ರ ನಾಯಕತ್ವದಲ್ಲೇ ಮುಂದುವರಿತೀವಿ ಅಂತ ಹೇಳಿ ರೀ ಅವ್ರ ನಾಯಕತ್ವ ಬೇಕೇ ಬೇಕು, ಇಡೀ ರಾಜ್ಯಕ್ಕೆ ಬೇಕಾಗೈತೆ. ಅದ್ರಾಗೇನು ಅನ್ಡಿಸ್ಪ್ಯೂಟೆಡ್ ಸಿದ್ದರಾಮಯ್ಯ ಅವ್ರ ನಾಯಕತ್ವ ಅವ್ರ ರಾಜಕಾರಣದಲ್ಲಿ ಸಕ್ರಿಯವಾಗಿರಬೇಕು. ನನ್ನ ಪ್ರಕಾರ ಈ ಶುಡ್ ನಾಟ್ ರಿಟೈರ್ ಫ್ರಮ್ ಪೊಲಿಟಿಕ್ಸ್. ಇಸ್ ಲೀಡರ್ಶಿಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೊನೆಯ ಚುನಾವಣೆ ಅಂತ ಹೇಳಿದ್ರು ಸರ್. ಅವ್ರು ಹೇಳ್ಬೋದು ಅದನ್ನ, ನಾವು ಒಪ್ಪಲ್ಲ. ಆಸ್ ಲಾಂಗ್ ಎಸ್ ಈಸ್ ಹೆಲ್ದಿ, ಆಸ್ ಲಾಂಗ್ ಎಸ್ ಈಸ್ ಏಬಲ್ ಟು ವಾಕ್, ಆಸ್ ಲಾಂಗ್ ಎಸ್ ಈಸ್ ಫೇರ್. ನನ್ನ ಪ್ರಕಾರ ಅವರು ರಾಜಕಾರಣದಿಂದ ಯಾವತ್ತು ಹೊರಗಡೆ ಉಳಿಬಾರ್ದು ಅಂತಕ್ಕಂಥ ನನ್ನ ವಾದ. ಅಂದ್ರೆ ಕಾಂಗ್ರೆಸ್ಗೆ ಅವರು ಅನಿವಾರ್ಯತೆ ಅನ್ನೋಂಥದ್ದು ಇದೆ. 100% ಇದೆ, ಡೌಟೇ ಇಲ್ಲ ಅದಕ್ಕೆ. ಡೆಫಿನೆಟ್ಲಿ. ಅಲ್ಲ, ಯಾವ ತರ ಅನಿವಾರ್ಯತೆ ಅಂತಂದ್ರೆ ಯಾವ ತರ ರಾಜಣ್ಣವ್ರು ಕೂಡ ಅದು ಹೇಳ್ತಿದ್ದಾರೆ. ಯಾವ ತರ ಸರ್ ಈಗ ಅಲ್ರಿ ಇವತ್ತು ರಾಹುಲ್ ಗಾಂಧಿ ಅನಿವಾರ್ಯತೆ ಇಲ್ಲ ನಮಗೆ. ಸೊ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ವಾಟ್ ಎವರ್ ಇಟ್ ಮೇಟ್ ಬಿ, ಸೊ ಈಸ್ ವೆರಿ ಇಂಪಾರ್ಟೆಂಟ್. ಇಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಅವನ್ ಐಡಿಯಾಲಜಿ, ಈಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ. ಅನಿವಾರ್ಯ ಅಂತ ಹೇಳ್ತಿರೋದ್ರಿಂದ ಕೆಲವರು ಏನಂತ ಹೇಳ್ತಿದ್ದಾರೆ, ಇದು ವ್ಯಕ್ತಿ ಪೂಜೆ ಆಗ್ತಿದೆ,
ಪಕ್ಷಕ್ಕಿಂತ ವ್ಯಕ್ತಿ ಪೂಜೆ ಇಂಪಾರ್ಟೆಂಟ್ ಅಲ್ಲ. ಅಲ್ರಿ ಈಗ ನೋಡ್ರಿ ಈಸ್ ಅ ಪಾಪ್ಯುಲರ್ ಲೀಡರ್. ಅನಿವಾರ್ಯತೆ ಅಂದ ತಕ್ಷಣ ಯಾರು ಯಾವ ದೃಷ್ಟಿಯಿಂದ ಹೇಳ್ತೀವಿ ಅಂದ್ರೆ ಈಸ್ ನಮ್ಮ ಫೇಸ್ ಆಫ್ ಕಾಂಗ್ರೆಸ್ ಅವರು, ನಮ್ಮ ಫೇಸ್ ಆಫ್ ಐಡಿಯಾಲಜಿ ಆಫ್ ಕಾಂಗ್ರೆಸ್ ಇರೋದನ್ನ ಆ ದೃಷ್ಟಿಯಿಂದ ಹೇಳ್ತಕ್ಕಂಥದ್ದು. ಸಿ ನೋ ಬಡಿ ಇಸ್ ಗೋಯಿಂಗ್ ಟು ಬಿ ದೇರ್ ಫಾರ್ ಎವರ್ ಇನ್ ಪಾಲಿಟಿಕ್ಸ್, ನಮಗೆ ಗೊತ್ತಿರುತ್ತೆ. ಬಟ್ ಆಸ್ ಲಾಂಗ್ ಎಸ್ ಈಸ್ ದೇರ್ ಡೆಫಿನೆಟ್ಲಿ ಅವ್ರು ನಮ್ಗೆ ಬೇಕೇ ಬೇಕು. ಸರ್ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಅನಿವಾರ್ಯತೆ ಇದೆಯಾ ಅಂತ ಸನ್ನಿವೇಶ ಇದೆಯಾ ಆ ಥರದ್ದು? ಆ ಥರದ್ದೇನಿಲ್ಲ ಅಲ್ಲ, ಇದು ನೀವು ಕೇಳಿದಕ್ಕೆ ನಾವು ಹೇಳ್ತಕ್ಕಂಥ ಅನಿವಾರ್ಯತೆ ಐತಿಲ್ಲ, ಇದ್ರ ಬಗ್ಗೆ ನಾವು ಚರ್ಚೆನೂ ಮಾಡೋದಲ್ಲ. ಇಫ್ ಯು ಆಸ್ಕ್ ಮಿ ಇಟ್ ಇಸ್ ನಾಟ್ ರಿಕಾರ್ಡ್, ಇಟ್ಸ್ ಓನ್ಲಿ ಹೈಕಮಾಂಡ್ ವಿಲ್ ಟೇಕ್ ಅ ಕಾಲ್. ಸಂಪುಟ ಪುನರ್ರಚನೆ ವಿಚಾರವಾಗಿ ಒಂದಿಷ್ಟು ಸಚಿವರುಗಳು ಹೈಕಮಾಂಡ್ ಹೇಳಿದ್ರೆ ನಾವು ಸಚಿವ ಸ್ಥಾನ ತ್ಯಾಗ ಮಾಡಕ್ ಸಿದ್ಧ ಅಂತ ಹೇಳ್ತೀವಿ. ಎಲ್ಲರೂ ಮಾಡಬೇಕಮ್ಮ, ಅದು ಒಬ್ಬಿಬ್ಬರಲ್ಲ. ಇಫ್ ದೇ ಸೇ ಯು ಹ್ಯಾವ್ ಟು ಗೋ ಔಟ್, ವಿ ಹ್ಯಾವ್ ಟು ಗೋ ಔಟ್. ಇಫ್ ದೇ ಸೇ ಯು ಹ್ಯಾವ್ ಟು ಬಿ ದ ಮಿನಿಸ್ಟರ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ದಟ್ಸ್ ವೆರಿ ಕಾಮನ್. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಸರ್ಕಾರ ರಚನೆ ಸಂದರ್ಭದಲ್ಲಿ ಆ ರೀತಿ ಮಾತುಕತೆ ಆಗಿತ್ತು ಸರ್, ಅಂದ್ರೆ ಮುಂದೆ ಅವಕಾಶಗಳನ್ನು ಬೇರೆಯವರಿಗೆ ಬಿಟ್ಕೊಂಡು ಕೊಡಬೇಕು ಅನ್ನೋ ಇಲ್ಲ, ನಾವು ಆ ಲೆವೆಲ್ ಆಗಿರಲಿಲ್ಲ. ಮಾತಾಡೋ ಡಿಸ್ಕಷನ್ ಆಗಿದೆಯಲ್ಲೋ ಗೊತ್ತಿಲ್ಲೋ ನನಗೆ. ಸಚಿವರು ಒಬ್ರು ಸಚಿವ ಆಗುವಂತಹ ಅಲ್ಲ, ಆ ಥರ ಪ್ರೀ ಕಂಡೀಷನ್ಸ್ ಯಾರ ಹತ್ರನೂ ಇಲ್ಲಮ್ಮ, ಮಾತಾಡಿಲ್ಲ. ನನ್ನ ಹತ್ರ ಅಂತೂ ಮಾತಾಡಿಲ್ಲ. ಅಲ್ಲ, ಕೃಷ್ಣ ಬೈರೇಗೌಡರು ಕೂಡ ಅದನ್ನು ಹೇಳಿದ್ದಾರೆ, ಸರ್ಕಾರ ರಚನೆ ಸಂದರ್ಭದಲ್ಲಿ ಇದು ಚರ್ಚೆ ಆಗಿದೆ ಅಂತ. ನನಗೆ ಗೊತ್ತು, ನಾನಂತೂ ಆ ಚರ್ಚೆಯಲ್ಲಿ ಇದ್ದಿರಲಿಲ್ಲ. ಇಫ್ ಅವ್ರ ಹತ್ರ ಮಾತಾಡಿದರೆ ನನಗೆ ಗೊತ್ತಿಲ್ಲ, ಬಟ್ ನನ್ನ ಹತ್ರ ಆ ರೀತಿ ಮಾತಾಡಿರಲಿಲ್ಲ.